ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬಂದು ಸಂಡೇ ವ್ಲಾಗ್, ಸಂಡೇ ಸೆಕೆಂಡ್ ಡೇ ಆಫ್ ಅವರ್ ಟ್ರಿಪ್. ಸೊ ನಾವು ಇವತ್ತು ಹೋಗ್ತಾ ಇರೋದು ಬಂದು ಫುಲ್ ಬೀಚ್ಗೆ. ಯಾವ್ಯಾವ ಬೀಚ್ ಅಂತ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ. ನಮ್ಮ ಪ್ಲ್ಯಾನ್ ಇರೋದು ಬಂದು ಆರೋವಿಲೆ ಬೀಚ್ ಮತ್ತು ಇದೇನೋ ಯಾವುದೋ ಸಮಥಿಂಗ್ ಇದೆ. ಅಲ್ಲಿ ಹೋಗಿ ನನಗೆ ಅದು ನೇಮ್ ಪಕ್ಕ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಮತ್ತು ಇಲ್ಲಿ ತುಂಬ ಬೀಚಸ್ ಇರೋದ್ರಿಂದ ಯಾವ ಬೀಚ್ ಚೆನ್ನಾಗಿದೆ, ಫೋಟೋಶೂಟ್ಗೆ ಯಾವ್ದು ಚೆನ್ನಾಗಿದೆ, ನಾವು ಅಲ್ಲಿ ಆಟ ಆಡೋದಕ್ಕೆ ಯಾವ್ದು ಚೆನ್ನಾಗಿದೆ, ಅದೆಲ್ಲ ನಾನು ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಸೊ ಇವಾಗ ಟೈಮ್ ಬಂದು 9 o'clock. ಹೋಟೆಲಲ್ಲಿ ಕಾಫಿ ಟೀ ಎಲ್ಲ ಸ್ವಲ್ಪ ಟಿಫನ್ ಎಲ್ಲ ಲೇಟೇ ಆಯಿತು. ಅವ್ರು 8 o'clock ಕಾಫಿ ಟೀ ಕೊಟ್ಟಿದ್ದು. ಟಿಫನ್ ಬಂದು 9:15 to 9:30 ಒಳಗೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಟಿಫನ್ ಬಂದಿಲ್ಲ. ಟಿಫನ್ ಎಲ್ಲ ಸೌತ್ ಇಂಡಿಯನ್ ಇರುತ್ತೆ, ಅದು ಏನು ಇಡ್ಲಿ ವಡಾ ದೋಸೆ ಆ ಥರ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಟೇಸ್ಟ್ ಮಾಡಿಲ್ಲ. ಸೊ ಅದ್ರ ಬಗ್ಗೆನೂ ರಿವ್ಯೂ ಕೊಡ್ತೀನಿ. ನನ್ನ ಹೋಟೆಲ್ ಬಗ್ಗೆ ಫುಲ್ ರಿವ್ಯೂ ಟ್ರಿಪ್ಪೆಲ್ಲ ಮುಗಿದ್ಮೇಲೆ ಮನೆಗೆ ಹೋದ್ಮೇಲೆ ಹೇಗಿತ್ತು ಏನು ಅಂತ ಹೇಳ್ತೀನಿ. ಸೊ ಎಲ್ಲರೂ ಎದ್ದು ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆಗಾಯಿತು. ನಾವು ಆ್ಯಕ್ಚುಲಿ ಎದ್ದಿದ್ದು ಇವತ್ತು 6:30ಗೆ. ನೈಟ್ ಹೊಸ ಜಾಗ ಅಲ್ವಾ, ನೈಟ್ ಅಷ್ಟು ನಿದ್ದೆ ಬರಲಿಲ್ಲ ನಮಗೆ. ಆಮೇಲೆ ಒಂದು ಸೊಳ್ಳೆ ಬೇರೆ ಇತ್ತು, ಅದಂತೂ ನಾನು ಸಿಕ್ಕಾಬಟ್ಟೆ ಕಾಟ ಕೊಟ್ಟಿದ್ದೆ, ಹಾಗಾಗಿ ನಿದ್ದೆ ಮಾಡಲಿಕ್ಕಾಗಲಿಲ್ಲ. ಸೊ ಓಕೆ, ಬಟ್ ಫ್ರೆಶ್ ಆಗಂತೂ ಇದ್ದೀವಿ, ಆ್ಯಕ್ಟಿವ್ ಆಗಿದ್ದೀವಿ. ಆಮೇಲೆ ಬಿಸಿಲಿಗೆ ಸಿಕ್ಕಾಬಟ್ಟೆ ಬಿಸಿಲಿದೆ. ಈಗ ಬಿಸಿಲು ಟೈಮಲ್ಲಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು ಹೇಗಾಗುತ್ತೆ ಏನು ಅಂತ. ಸೊ ನನ್ನ ಔಟ್ಫಿಟ್ ಆಫ್ ದ ಡೇ ನಿಮಗೆ ತೋರಿಸ್ತೀನಿ, ಏನು ಹಾಕಿದ್ದೀನಿ ಅಂತ. ಇದು ನನ್ನ ಔಟ್ಫಿಟ್ ಆಫ್ ದ ಡೇ. ಇದು ನನ್ನ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದ್ದೀರಾ, ಮಿಂತ್ರಾ ಶಾಪಿಂಗ್ ಹಾಲಲ್ಲಿ. ಜಂಪ್ ಸೂಟ್, ಇದು ಶಾರ್ಟ್ಸ್ ಟೈಪ್ ಇದೆ, ಶಾರ್ಟ್ ಇದೆ ಫುಲ್ ಎಲ್ಲ. ಸೊ ಇದು ಸ್ಲೀವ್ ಬಂದು ಫುಲ್ ಬೆಲ್ ಸ್ಲೀವ್ ಇದೆ. ಒಂದು ಸ್ವಲ್ಪ ಲೂಸ್ ಅನ್ನಿಸ್ತಿದೆ, ಬಟ್ ಫ್ರೀ ಆಗಿದೆ, ಓಕೆ, ಆರಾಮಾಗಿರ್ಬೋದು. ಇಲ್ಲಿ ಬಂದು ಒಂದು ಹುಕ್ ಇದೆ. ಸೊ ಇದು ಲೂಪ್ ಟೈಪ್ ಏನೋ ಇದೆ, ಇದು ಡಿಸೈನ್ ತೋರಿಸ್ತೀನಿ. ಇದು ಫುಲ್ ಪ್ರಿಂಟ್ ಬಂದು ಫ್ಲೋರಲ್ ಪ್ರಿಂಟ್ ಇದೆ. ಮತ್ತು ಬೀಚ್ ವೇರ್ಗೆಲ್ಲ ಸೂಟ್ ಆಗುತ್ತೆ. ಇದು ಮಲ್ಟಿ ಕಲರ್ ಇದೆ ಇದು ಡ್ರೆಸ್ಸು. ಸೊ ತುಂಬ ಕಂಫರ್ಟಬಲ್ ಇದೆ ಡ್ರೆಸ್ಸು, ಏನು ಇರಿಟೇಷನ್ ಅನಿಸೋದಿಲ್ಲ, ಶೆಕೆ ಅನಿಸೋದಿಲ್ಲ, ಅಷ್ಟು ಕಂಫರ್ಟ್ ಇದೆ ಇದು ಡ್ರೆಸ್ಸು. ಸೊ ನೆಕ್ಸ್ಟ್ ಬಂದರೆ ಒಂದು ಸ್ಮಾರ್ಟ್ ವಾಚ್ ಹಾಕಿದ್ದೀನಿ. ನನ್ನ ಮೇಕಪ್ಪಿಗೆ ಬಂದರೆ ಆ್ಯಸ್ ಯೂಶ್ವಲ್ ಐಲೈನರ್, ಕಾಜಲ್, ಲಿಪ್ಸ್ಟಿಕ್. ನೋಡಿದ್ರೆ ತುಂಬ ಮೇಕಪ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ಬೋದು. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಫೇರ್ ಆ್ಯಂಡ್ ಲವ್ಲಿ ವೈಟ್ ಟೋನ್ ಪಾಂಡ್ಸ್ ಪೌಡರ್ ಎರಡನ್ನೇ ನಾನು ಯೂಸ್ ಮಾಡೋದು. ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಮೇಕಪ್ ವೀಡಿಯೋನು ಮಾಡಿ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ಆಗ. ನಾನು ಜಾಸ್ತಿ ಯೂಸ್ ಮಾಡೋ ಡೈಲಿ ವೇರ್ ನಾನು ಮಾಡೋದು ಫೇರ್ ಆ್ಯಂಡ್ ಲವ್ಲಿನೇ. ಸೊ ಎಲ್ಲಾದರೂ ಅಕೇಶನ್ ಫಂಕ್ಷನ್ಸ್ ಇತ್ತು ಅಂದರೆ ಬೇರೆ ಬ್ರ್ಯಾಂಡ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀನಿ, ಫೌಂಡೇಶನ್ ಆ ಥರ ಪೌಡರ್ ಎಲ್ಲನೂ. ಸೊ ಅದನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ ನಿಮಗೆ, ನನ್ನ ಮೇಕಪ್ ವಿಡಿಯೋ ಮಾಡಿದಾಗ. ಸೊ ಹೇರ್ ಸ್ಟೈಲ್ ಈ ಥರ ಇಲ್ಲಿ ಫ್ರೀ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 3 ಕ್ಲಿಪ್ಸ್ ಹಾಕಿದ್ದೀನಿ. ಇದೆಲ್ಲ ನನ್ನ ಮಗಳ ಕ್ಲಿಪ್ಸ್. ಅವಳಿವಾಗ ಬಾಣಲಿ ಇದ್ದಾಳೆ, ಅದಕ್ಕೆ ಅವಳು ಯೂಸ್ ಮಾಡೋಕ್ಕಾಗಲ್ಲ. ಅವಳು ನಾನು ತಂದು 2 ಕಲರ್ ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಇಯರಿಂಗ್ಸ್ ಎಲ್ಲ ನಾನೇನು ತಂದಿಲ್ಲ, ಅವೆಲ್ಲ ಪಾರ್ಟಿ ಆ ಥರ ಎಲ್ಲಾದರೂ ಹೋದಾಗ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇಯರಿಂಗ್ಸ್ ಎಲ್ಲ ಏನೂ ಪೇರಪ್ ಮಾಡಿಲ್ಲ. ನಾರ್ಮಲ್ ಡೈಲಿ ಸ್ಟಡ್ ಯೂಸ್ ಮಾಡ್ತೀನಲ್ಲ ಅದೇ ಸ್ಟಡ್ ಹಾಕಿದ್ದೀನಿ. ಆ್ಯಂಡ್ ನೆಕ್ವೇರ್ ಕೂಡ ಹಾಕಿಲ್ಲ ನಾನು. ಇದಕ್ಕೆ ನೆಕ್ವೇರ್ ಎಲ್ಲ ತುಂಬ ಬ್ರಾಡ್ ನೆಕ್ ಇದ್ದರೆ ನೆಕ್ವೇರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಚೈನ್ ಏನಾದರೂ. ಸೊ ಇದು ಸಿಂಪಲ್ ಆಗಿದೆಯಲ್ಲ, ಅದಕ್ಕೆ ಏನೂ ಹಾಕಿಲ್ಲ. ನೆಕ್ಸ್ಟ್ ಬಂದರೆ ನನ್ನ ಶೂ ಆ್ಯಸ್ ಯೂಶ್ವಲ್, ಇದು ಓಡಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಕಂಫರ್ಟ್ ಇರುತ್ತೆ ಅಂತ ಹಾಕಿದ್ದೀನಿ. ವೈಟ್ ಶೂ ಎಲ್ಲ ಬೀಚ್ಗೆ ಹಾಕ್ಕೊಂಡ್ರೆ ಮರಳು ಮತ್ತು ಗಲೀಜೆಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಥರದ್ದು ಒಂದು ಶೂ ಹಾಕಿದ್ದೀನಿ. ಇಷ್ಟೇ ನನ್ನ ಔಟ್ಫಿಟ್ ಆಫ್ ದ ಡೇ. ಸೊ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಸಂಡೇ ವ್ಲಾಗ್, ಸೊ ಅದು ಫುಲ್ಲು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಮತ್ತು ಫೋಟೋಸ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್. ಸೊ ಬ್ರೇಕ್ಫಾಸ್ಟ್ಗೆ ಅಂತ ನಾವು 8 ಮೆಂಬರ್ಸ್ ಇದ್ದೀರಲ್ವ, ಸೊ 8 ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ. ಅದಕ್ಕೆ ಬಂದು ಫ್ರೂಟ್ ಸಲಾಡ್ ಮತ್ತು ಇಡ್ಲಿ, ದೋಸೆ, ಸ್ವಲ್ಪ ಪೊಂಗಲ್, ಕೇಸರಿ ಬಾತ್ ಮತ್ತು ಏನೋ ಕಡಲೆಕಾಳು ಏನೋ ಬೇಯಿಸಿ ಕೊಟ್ಟಿದ್ರು, ಅದು ಒಂದಿತ್ತು.
ಮತ್ತು ಚಟ್ನಿ ಸಾಂಬಾರು ಇಷ್ಟಿತ್ತು. ಬ್ರೇಕ್ಫಾಸ್ಟ್ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ರಿವ್ಯೂ ಕೊಡೋದಾದರೆ. ನೆಕ್ಸ್ಟ್ ನಾವು ಅಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ಹೋದ್ವಿ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಬೋಟಿಂಗ್ ಎಲ್ಲ ಇತ್ತು. ಮತ್ತು ಇದು ಬೈಕ್ ಮತ್ತು ಅದೊಂದು ಟ್ರ್ಯಾಕ್ಟರ್ ಟೈಪ್ ಕಾಣ್ತಾ ಇದೆಯಲ್ಲ, ಅದು ಓಡ್ಸೋಕ್ಕಿರಲಿಲ್ಲ, ಜಸ್ಟ್ ಫೋಟೋಶೂಟಿಗಿತ್ತು. ಸೊ ನಾವು ಓಡ್ಸೋಣ ಅಂದ್ಕೊಂಡು ಹೋದ್ವಿ. ಆಮೇಲೆ ಗೊತ್ತಾಯ್ತದೆ. ನೆಕ್ಸ್ಟ್ ನಾವೆಲ್ಲ ಬೋಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೇಫ್ಟಿ ಜಾಕೆಟ್ ಹಾಕ್ಕೊತಿದ್ದೀವಿ. ನಾವು ಬೋಟಿಂಗ್ಗೆ ಅಂತ ಎಂಟರ್ ಆಗುವಾಗ ಒಂದು ಸ್ಮೆಲ್ ಬಂತು ಅಂದರೆ ಆ ವಾಟರ್ದು, ಯಪ್ಪ ಕೆಂಗೇರಿ ಮೋರಿ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ ಬರ್ತಾಯಿತ್ತು. ಸಿಕ್ಕಾಪಟ್ಟೆ ಕೆಟ್ಟ ಸ್ಮೆಲ್ ಇತ್ತು. ಸ್ಟಾರ್ಟಿಂಗೇ ನಾವು ಯಾಕಾದರೂ ಬೋಟಿಂಗ್ ಬಂದ್ವಿ. ಅದು ಬೋಟಿಂಗ್ ಬಂದು ಪರ್ ಹೆಡ್ 400 ರುಪೀಸ್ ಇತ್ತು ಟಿಕೆಟ್ಗೆ. ಸೊ ನೀವೇ ನೋಡ್ತಾ ಇರ್ಬೋದು ನೀರೆಲ್ಲ ಯಾವ ಕಲರ್ ಕಾಣ್ತಾ ಇದೆ ನೋಡಿ ನಿಮಗೆ. ಮತ್ತು ಅಲ್ಲೆಲ್ಲೇ ಗಲೀಜುಗಳು, ಏನೋ ಒಂಥರ ಯಾಕಾದರೂ ಬಂದ್ವು ಅನ್ನೋ ಥರ ಫೀಲ್ ಆಯಿತು. ಅಷ್ಟಕ್ಕೆ ವರ್ಸ್ಟಾಗಿತ್ತು. ಮತ್ತು ನಾವು ತೊಗೊಂಡಿದ್ದು ಬೋಟ್ ಬಂದು ಅದು ಮಣ್ಣಲ್ಲಿ ಸ್ಟಕ್ ಆಗಿಬಿಟ್ಟು ಅದು ಮೂನೇ ಆಗ್ತಿರ್ಲಿಲ್ಲ. ನಾವು ಇಷ್ಟಪಟ್ಟು ತೊಗೊಂಡಿದ್ವಿ ಆ ಬೋಟ್ನ. ತುಂಬ ಟ್ರೈ ಮಾಡಿದ್ರು, ಆಗಲಿಲ್ಲ. ನೆಕ್ಸ್ಟ್ ಬೇರೆ ಬೋಟ್ ಚೇಂಜ್ ಮಾಡಿದ್ರು. ಅವ್ರು ಹೇಳಿದ್ರು ಇನ್ನೊಂದು ಚೂರು ಮುಂದೆ ಹೋದರೆ ಸೀ ವಾಟರ್ ಸಿಗುತ್ತೆ ಮೇಡಮ್, ಚೆನ್ನಾಗಿರುತ್ತೆ ಅಲ್ಲಿ, ಈ ಥರ ಎಲ್ಲ ಇರಲ್ಲ ಅಂತ. ಬಟ್ ಆದರೂ ಅಲ್ಲಿ ಸೊಳ್ಳೆ ಕಾಟ, ಆ ಸ್ಮೆಲ್ಲು ಒಂಥರ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ವರ್ಸ್ಟ್ ಅನ್ನಿಸ್ತು ಆ ಫೀಲ್. ಆಮೇಲೆ ಹತ್ರ ಇವಾಗ ಅಲ್ಲಿ ಬೋಟ್ ಬರ್ತಾ ಇದೆಯಲ್ಲ, ಅಲ್ಲಿ ಹಿಂದೆ ಬ್ಯಾಕ್ ವಾಟರ್ ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲಿಗೆ ಹೋದಾಗಂತೂ ಸಖತ್ ಮಜಾ ಆಯಿತು. ಅಲ್ಲಿ ನೀರು ಅಷ್ಟೇ ಕ್ಲೀನಾಗಿತ್ತು, ಏನೂ ಸ್ಮೆಲ್ ಇರಲಿಲ್ಲ. ಅಲ್ಲಿಗೆ ಹೋಗಿ ಏನು ಒಂದು 5 ಮಿನಿಟ್ಸ್ಗೆಲ್ಲ ರಿಟರ್ನ್ ಕರ್ಕೊಂಬರ್ತಾರೆ. ಸೊ ಇಲ್ಲಿ ಅಷ್ಟು ವಾಟರ್ ಇರಲಿಲ್ಲ. ಅವಾಗೆಲ್ಲ ಅಷ್ಟು ಫ್ಲಡ್ಡು ಹಾಗೆ ಹೀಗೆ ಅಂತಾಯಿದ್ರು. ಬಟ್ ವಾಟರ್ ಲೆವೆಲ್ ಕಡಿಮೆನೇ ಇತ್ತು, ಅಷ್ಟೊಂದೇನು ಇರಲಿಲ್ಲ ವಾಟರ್ ಲೆವೆಲ್. ನಾವು ಹಂಗೂ ಅವ್ರಿಗೆ ಬರುವಾಗ ಹೇಳಿ ಬಂದ್ವಿ, ಪ್ಲೀಸ್ ಕ್ಲೀನ್ ಮಾಡಿಸಿ, ಮೇಂಟೈನ್ ಮಾಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಬರೋರಿಗೆ, ಟೂರಿಸ್ಟ್ಗಳಿಗೆ ಅಂತ ಎಲ್ಲ ಹೇಳಿದ್ವಿ. ಇಲ್ಲ ಮೇಡಮ್ ಇವಾಗ ಸ್ವಲ್ಪ ಹಾಗೆ ಹೀಗೆ ಏನೇನೋ ಹೇಳಿದರು. ಅಲ್ಲಿಂದ ನೆಕ್ಸ್ಟ್ ನಾವು ಈಡನ್ ಬೀಚ್ಗೆ ಹೋದ್ವಿ. ಈಡನ್ ಬೀಚ್ ಚೆನ್ನಾಗಿತ್ತು, ವಾಟರ್ ಕ್ಲೀನ್ ಇತ್ತು, ಮತ್ತು ಮೇಂಟೆನೆನ್ಸು ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಸುತ್ತ ಕೋಕೋನಟ್ ಟ್ರೀಸ್ ಇತ್ತು. ಆ್ಯಕ್ಚುಲಿ ಬೀಚ್ ಸೈಡ್ ಎಲ್ಲ ಆ ಥರ ಮರಗಳಿದ್ರೆ, ಪಾಮ್ ಟ್ರೀಸ್, ಈ ಥರ ಕೋಕೋನಟ್ ಟ್ರೀಸ್ ಎಲ್ಲ ಇದ್ದರೆ ಮಜಾ ಚೆನ್ನಾಗಿರುತ್ತೆ. ನಾವು ಹಿಂದೆ ಹೋಗಿದ್ದ ಬೀಚಲ್ಲೆಲ್ಲ ಈ ಥರ ಇರಲಿಲ್ಲ, ಇದು ಒಂದರಲ್ಲೇ ಇದ್ದಿದ್ದು. ಬಟ್ ಇಲ್ಲೇನಂದರೆ ಪಾರ್ಕಿಂಗ್ ಮಾಡಿಬಿಟ್ಟಿದ್ರು ಆ ಜಾಗದಲ್ಲಿ. ಸೊ ಅದಕ್ಕೆ ಆ ವೀವ್ ಅಷ್ಟೇನು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಇಲ್ಲಿ ತುಂಬಾ ಗೇಮ್ಸ್ ಇತ್ತು. ಮೊದಲೇ ಯಾರೋ ಹೇಳಿದರು ನಮಗೆ, ಇಲ್ಲಿ ಗೇಮ್ಸ್ ಆಡಬೇಕಂದ್ರೆ ಈ ಬೀಚ್ಗೆ ಹೋಗಿ ಅಂತ. ಸೊ ನಾವಿಲ್ಲಿ ಸುಮಾರು ಗೇಮ್ಗಳನ್ನ ಆಡಿದ್ವಿ. ಜಿಪ್ಲೈನ್ ಸುಮಾರು, ಬಟ್ ನಾವು ಆಡಿದ್ದು ಜಿಪ್ಲೈನ್ ಒಂದೇನೇ. ಯಾಕಂದರೆ ಬೋಟಿಂಗ್ ಅಲ್ಲೇ ಹೋಗಿ ಬಂದಿದ್ವಿ, ಅದೇನು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ ಬಿಡಿ ಬೋಟಿಂಗ್ ಹೋಗಿದ್ದು. ಇಲ್ಲಿ ಜಿಪ್ಲೈನ್ ಆಡಿದಂತೂ ಮಸ್ತ್ ಮಜಾ ಇತ್ತು. ನಮ್ಮ ಅಕ್ಕ ಯೂಟ್ಯೂಬರ್, ಅವಳಂತೂ ಫುಲ್ ಹೆದರ್ಕೊತಾ ಇದ್ಲು ಜಿಪ್ಲೈನ್ಗೆ ಹೋಗೋಕ್ಕೆ. ಅವಳು ಫಸ್ಟ್ ಕಳಿಸಿದ್ವಿ. ನೆಕ್ಸ್ಟ್ ನಾನು ಮತ್ತು ಇನ್ನು ನಿಸರ್ಗ ಅಂತ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ಅವಳು ಹೋಗೋಕ್ಕೆ ರೆಡಿ ಇಲ್ಲ, ನಾನು ಆಡಲ್ಲ ಅಂತ ಹೆದರ್ಕೊಂಡು ರಿಟರ್ನ್ ಬಂದುಬಿಟ್ಲು. ಲಾಸ್ಟಲ್ಲಿ ಹೋದ್ಲು, ನಾವೆಲ್ಲ ಫೋರ್ಸ್ ಮಾಡಿ ಕಳಿಸಿದ್ವಿ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ರೂಮು ಎಲ್ಲ ಫೆಸಿಲಿಟಿ ಅವೈಲಬಲ್ ಇದೆ. ಮತ್ತು ಮಕ್ಕಳಿಗೆ ಗೇಮ್ಸ್ ಇದೆ, ಮತ್ತು ಸೀ ಫುಡ್ ಎಲ್ಲ ಅಲ್ಲೇ ಮಾಡ್ತಾರೆ. ಅಲ್ಲಿ ಫಿಶ್ ಸ್ಮೆಲ್ ಬರ್ತಾಯಿತ್ತು,
ತಿನ್ನೋಣ ಅಂದ್ಕೊಂಡು ತಿನ್ನೋಕ್ಕಾಗಲಿಲ್ಲ. ಸೊ ಅಲ್ಲೊಂದು ಮಗು ಆಟಾಡ್ತಾಯಿತ್ತು. ಎಷ್ಟು ಚೆನ್ನಾಗಿ ಎಷ್ಟು ಕಾನ್ಫಿಡೆನ್ಸಲ್ಲಿದ್ದ ಗೊತ್ತಾ ಅವನು, ಸಖತ್ ಕಾನ್ಫಿಡೆಂಟ್ ಆಗಿದ್ದ, ನಾನು ಬೀಳಲ್ಲ ಅಂತ. ಆದರೂ ಅದು ಬೀಳಿಸ್ಬಿಡ್ತು. ಚೆನ್ನಾಗಿ ಆಡ್ದ ಅವನು. ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ನೆಕ್ಸ್ಟ್ ಜಿಪ್ ಲೈನ್ಗೆ ಎಲ್ಲರೂ ಆಡಿದ್ವಿ. ಅದರಲ್ಲೇ ನಮ್ಮ ಅಕ್ಕ ಒಬ್ಬಳು ಸ್ವಲ್ಪ ಹೆದರ್ಕೊಂಡಿದ್ದು. ಚೆನ್ನಾಗಿತ್ತು, ಅದೊಂದು ಮಜಾ ಇತ್ತು ಗೇಮು. ನಾನು ಆಡಿದ್ದೀನಿ ಮುಂಚೆ ಎಲ್ಲ, ಬಟ್ ಇದು ಅಂಡರ್ ವಾಟರ್ ಅಂದರೆ ಏನು ಕೆಳಗೆ ನೀರಿದ್ದು ಮೇಲೆ ಹೋಗೋ ಥರ ಆಡಿರಲಿಲ್ಲ. ಮಡಿಕೇರಿಲೇ ಏನೋ ಒಂದು ಸಲ ಆಡಿದ್ದೆ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇದೇನೆ. ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಎಲ್ಲ ನಾವು ಹೋಗಿದ್ದೆಲ್ಲ ಆಲ್ಮೋಸ್ಟ್ ಪಾಂಡಿಚೇರಿಯಲ್ಲಿ ಬೀಚ್ಗಳೇ ಅಂದ್ಕೊಳ್ಳಿ. ಆದರೆ ಈ ಥರ ಫ್ರೆಂಡ್ಸ್ ಹೋಗಿ ಅದು ಎಷ್ಟು ಗೊತ್ತಾ, ಆಲ್ಮೋಸ್ಟ್ 4-5 ಇಯರ್ಸ್ ಆಯಿತು ನನ್ನ ಪಿ ಜಿ ಲೈಫ್ ಮುಗಿದು. ಸೊ ಆ ಮೆಮೊರೀಸ್ ಎಲ್ಲ ಇಲ್ಲಿ ರೀಕಾಲ್ ಆಯಿತು. ನಾವು ಪ್ಲೇಸಸ್ನ ನೋಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ನಮ್ಮದು ಅಂತ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಾವು ಎಲ್ಲದರಲ್ಲೂ ಬ್ಯುಸಿ ಅಂತ ಇರ್ತೀವಿ. ಮದುವೆ ಆದಮೇಲೆ ಮಕ್ಕಳು, ಕೆಲಸ, ಮನೆ ಕೆಲಸ, ಜನಗಳನ್ನೆಲ್ಲ ಮೇಂಟೈನ್ ಮಾಡೋದು, ಅವ್ರ ಹತ್ರ ಎಲ್ಲ ನೀಟಾಗಿರೋದು ಅಂದರೆ ಏನು ಹೇಳ್ತೀರಾ, ಯಾರಿಗೂ ಬೇಜಾರು ಮಾಡಬಾರ್ದು, ಆ ಥರ ಎಲ್ಲ ಥರ ಸ್ಟ್ರೆಸ್ಸು ನಮ್ಮ ಮೈಂಡಲ್ಲಿರುತ್ತೆ. ಸೊ ಆ ಸ್ಟ್ರೆಸ್ಸಿಂದ ಸ್ವಲ್ಪ ಹೊರಗೆ ಬರಬೇಕು ಅನ್ನೋ ರೀಸನ್ಗೋಸ್ಕರ, ಎಲ್ಲರಿಗೂ ಬ್ರೇಕ್ ಬೇಕು ಅನ್ನೋದು ಒಂದು ಕಾರಣಕ್ಕೋಸ್ಕರ ನಾವು ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಫಸ್ಟ್ ಟೈಮೇ ಬೇಡ ಇಂಟರ್ನ್ಯಾಷನಲ್ ಟ್ರಿಪ್, ಇದೊಂದು ಹೋಗಿ ಬರೋಣ ಅಂತ, ಯಾವುದೋ ಒಂದು ಚಿಕ್ಕ ಪ್ಲೇಸ್ಗೆ ಹೋಗಿ ಬರೋಣ. ಆಮೇಲೆ ಯಾವುದಿದೆ ಚೆಟ್ಟಿನಾಡ್ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ವಿ. ನಾವು ಅಂದ್ಕೊಂಡಿರೋದು ಬೋತ್ ನಾನ್ ವೆಜ್ ವೆಜ್ ಎರಡೂ ಇದೆ ಅಂತ. ಒಳಗೆ ಹೋಗಿ ನೋಡಬೇಕು. ಮತ್ತು ಕ್ರಿಸ್ಮಸ್ದೇನೋ ಡೆಕೋರೇಷನ್ ಮಾಡಿದ್ದಾರಲ್ಲ, ಅದನ್ನು ನೋಡ್ಬೋದು. ಆಮೇಲೆ ಫುಡ್ ಆರ್ಡರ್ ಮಾಡೋಕ್ಕೆ ಅಂತ ಮೆನ್ಯೂ ನೋಡ್ತಾಯಿದ್ರು. ನಾವು ಇದ್ದಷ್ಟು ದಿನ ಬರೀ ನಾನ್ ವೆಜ್ಜೇ ತಿಂದಿದ್ದೀವಿ, ವೆಜ್ ತಿನ್ನಬಾರ್ದು ಅಂತ. ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಹಾಗೆ ನಾನು ನಾನ್ ವೆಜ್ ವಿಡಿಯೋನಲ್ಲೆಲ್ಲ ತೋರಿಸಿದ್ದೀನಿ. ಸೊ ವೆಜ್ಜು ನಾನ್ ವೆಜ್ ಇಬ್ಬರೂ ಇರ್ತೀರ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆ ಪಾರ್ಟ್ನ ಸ್ಕಿಪ್ ಮಾಡಿಬಿಟ್ಟು ನೋಡಿ. ಸೊ ಹೀಗಿತ್ತು ನಮ್ಮ ಊಟ. ಸೊ ಊಟ ಎಲ್ಲ ಆದಮೇಲೆ ಇಲ್ಲಿ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಫುಡ್ಡೆಲ್ಲ ಚೆನ್ನಾಗಿತ್ತು. ಇಲ್ಲಿ ನಮಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದರು ಎಲ್ಲನೂ. ನಾವು ತಿಂದಿರೋದೇ ಬಿರಿಯಾನಿ ರೋಟಿ ಇಷ್ಟೇನೆ. ಸೊ ಇದು ನಾವಿಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು ಬಂದು ಮಟನ್ ಬಿರಿಯಾನಿ ಮತ್ತು ಚಿಕನ್ 65 ಅಷ್ಟೇನೆ. ಸೊ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ಇದಕ್ಕೆ ನಾನು 10 ಔಟ್ ಆಫ್ 9 ಅಂತೂ ಕೊಡ್ತೀನಿ. ಇಲ್ಲಿ ಮತ್ತು ಎಲ್ಲಿ ಹೋದ್ರೂ ವೆಯ್ಟಿಂಗ್ ಪೀರಿಯಡ್. ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇರ್ತಾಯಿತ್ತು. ಸೊ ಇನ್ನೇನು ಮಾಡೋಣ, ಬೇರೆ ಆಪ್ಷನ್ ಇಲ್ಲ. ಬೇರೆ ಕಡೆ ಹೋಗ್ತೀವಿ ಅಂದರೆ ಅಲ್ಲೇ ಟೈಮ್ ಹೊರಟೋಗುತ್ತೆ ಅಂತ ನಾವು ವೆಯ್ಟ್ ಮಾಡಿ ಲಂಚ್ ಆರ್ ಡಿನ್ನರ್ ಮುಗಿಸ್ಕೊಂಬರ್ತಾಯಿದ್ವಿ. ಇದೊಂದು ಹೋಟೆಲ್ ಚೆನ್ನಾಗಿದೆ, ನೀವು ಆರಾಮ್ಸೆ ಹೋಗ್ಬೋದು. ಅದು ಕ್ರಿಸ್ಮಸ್ ಟೈಮ್ ಬೇರೆ ಅಲ್ವಾ, ಸೊ ಎಲ್ಲ ಕಡೆ ಕ್ರೌಡ್ ಇತ್ತು. ಹಾಲಿಡೇಸ್ ನಾವು ಅವತ್ತು ಟ್ರಿಪ್ಪಿಗೆ ಇಲ್ಲಿಂದ ಹೊರಡೋ ದಿನವೂ ಅಷ್ಟೇ, ಬ್ಯಾಂಗ್ಳೂರು ಬಿಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಅಷ್ಟು ಟ್ರಾಫಿಕ್ ಜಾಮ್ ಇತ್ತು. ನಾವು ಅಂದ್ಕೊಂಡಿದ್ವಿ ಜನ ಎಲ್ಲ ಎಲ್ಲಿಗೆ ಹೋಗ್ತಾರಪ್ಪ ಇಷ್ಟು ಬೇಗ ಎದ್ದು ಅಂತ. ನಾವೇ ಅಷ್ಟು ಬೇಗ ಎದ್ದೋಗ್ತಾಯಿದ್ವಿ. ನಾವು ಇನ್ನೊಬ್ರಿಗೆ ಹಂಗಂತ ಹೇಳಿ ಮಾತಾಡ್ಕೊತಿದ್ವಿ, ಎಲ್ಲಿಗೆ ಹೋಗ್ತಾರೆ, ಹಿಂಗೆ ಹೋಗ್ತಾರಲ್ಲ ಜನಗಳು ಅಂತ. ಸೊ ಟ್ರಿಪ್ಪೆಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ದಿನ ಏನಾಯ್ತಂತ